ಬೆಳಗ್ಗೆ ಎದ್ದಿದ್ದೆ ಲೇಟು, ಎದ್ದುಬಿಟ್ಟು ಸೋಂಬೇರಿತನ ಬಿದ್ಕೊಂಡು ಆಚೆ ಬಂದು ನೋಡಿದ್ರೆ ನಮ್ಮ 2 ರಥಗಳು ವೆಯ್ಟಿಂಗಲ್ಲಿದ್ದವು. ಸೊ ಯಾವ್ದು ಎತ್ಕೊಳ್ಳೋಣ ಅಂತ ಯೋಚನೆ ಮಾಡಿದೆ. ನಮ್ಮ ಓಲ್ಡ್ ಈಸ್ ಗೋಲ್ಡ್ ಸ್ಪ್ಲೆಂಡರ್ ಬೈಕ್ನ ಎತ್ಕೊಂಡೆ. ಸೊ ಈ ಗಾಡಿ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದಕ್ಕೆ ಆಗೈತೆ ಒಂದು 24 ವರ್ಷ ಆಗಿದೆ. ಸೊ ಎತ್ಕೊಂಡು ಶುರು ಮಾಡಿದೆ ನಮ್ಮ ಜರ್ನಿ ತೋಟದ ಕಡೆಗೆ. ನಮಗೆ ಬೇಕಾಗಿರೋದು ಬಂದು ಪವರ್ ಬ್ಯಾಂಕು, ಟ್ರೈಪೋಡು, ಯಾವುದಾದ್ರೂ ವಿಡಿಯೋ ಸಿಕ್ಕಿದ್ರೆ ಹಾಗೆ ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಶುರು ಹಚ್ಕೊಂಡ್ರಿ. ಇನ್ನು ಬರ್ತಾ ನೋಡೋದಾದರೆ ನಮ್ಮ ಏನೋ ಇದು ಮನೆ ದಾರಿ ಈ ಥರ ಇದೆ. ಫಸ್ಟ್ ಬಂದಿದ್ದ ತಕ್ಷಣವೇ ನಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನ ಸಿಗ್ತದೆ. ಅಲ್ಲಿ ಬಂದು ವೈಕುಂಠ ಏಕಾದಶಿ ಮಾಡೋದಕ್ಕೆ ಸೆಟಪ್ ಅಂತೂ ಭರ್ಜರಿಯಾಗಿ ಮಾಡ್ತಾಯಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಅದನ್ನು ಒಂದು ವಿಡಿಯೋ ಕೊಡೋಣ ವೈಕುಂಠ ಏಕಾದಶಿಗೆ. ಅಲ್ಲೊಂದು ನಮಸ್ಕಾರ ಹಾಕ್ಕೊಂಡು ಇನ್ನು ನಮ್ಮ ಗ್ರಾಮ ದೇವತೆಯಾದ ಮಾರಿಕಾಂಬೆಗೆ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ಸಿರಿಧಾನ್ಯ ತಿನ್ನೋದಕ್ಕೆ. ಸಿರಿಧಾನ್ಯಗಳ ಬಗ್ಗೆ ಗೊತ್ತಿರುತ್ತೆ, ಮಿಲೆಟ್ಸು. ಸೊ ಇದನ್ನ ಸೇವನೆಯಿಂದ ತುಂಬ ಆರೋಗ್ಯಕ್ಕೆ ಅನುಕೂಲ ಅಂತ ಹೇಳ್ಬಿಟ್ಟು ನಾನು ಬೆಳಗ್ಗೆ ಹೊತ್ತು ಒಂದು ವಾರದಿಂದ ಶುರು ಹಚ್ಕೊಂಡಿದ್ದೀನಿ. ಫಸ್ಟ್ ತಗೊಂಡಿದ್ದು ನಾನು ಗಂಜಿ, ಇವತ್ತು ಬಂದು ಸ್ಪೆಷಲು ಕೋರ್ಲೆ ಗಂಜಿ, ಮತ್ತು ಅದಾದಮೇಲೆ ಕೋರ್ಲೆ ಇಡ್ಲಿ ಒಂದು ತಗೊಂಡೆ. ಸೊ ಸಾಕು ಇಷ್ಟೇ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ತಿಂಡಿ ತಿಂದುಬಿಟ್ಟು ಶಿಸ್ತಾಗಿ ಇನ್ನು ನೋಡ್ರಿ ಇಲ್ಲಿ ಬಂದು ಪ್ರತಿದಿನ ಒಂದೊಂದು ವಿಧವಾದ ಸಿರಿಧಾನ್ಯಗಳನ್ನ ಮಾಡಿರ್ತಾರೆ ಇಲ್ಲಿ. ಸೊ ಪ್ರತಿದಿನ ಒಂದು ಥರ ಸಿರಿಧಾನ್ಯ ತಿಂದರೆ ನಮಗೂ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ತಿಂದ್ಕೊಂಡು ಶುರು ಹಚ್ಚಿದೆ ನಮ್ಮ ತೋಟದ ಕಡೆಗೆ ಹೋಗೋಣ ಅಂತ. ನಾವು ಹೋಗೋ ದಾರಿನಲ್ಲಿ ಗೊತ್ತೇ ಇರುತ್ತಲ್ಲ, ನಮ್ಮ ದಾರಿಗಳು ಹಳ್ಳ ದಿಣ್ಣೆಗಳು ಇನ್ನೊಂದು ಮತ್ತೊಂದು ಇದ್ದೇ ಇರ್ತವೆ. ಸೊ ಇದನ್ನಲ್ಲಿ ನಾವು ಆ ಕಡೆ ಹೊರಟ್ರಿ ತೋಟದ ಕಡೆಗೆ. ಇನ್ನು ಯಾರೋ ಅಣ್ಣಯ್ಯ ನಮಗೆ ಸೈಡ್ ಹೊಡ್ಕೊಂಡು ಜೈ ಅಂತ ಹೋದ. ಸೊ ಅವ್ರನ್ನ ಸೈಡ್ ಹೊಡೆಯೋ ಮೂಡ್ ನನಗಂತೂ ಇರಲಿಲ್ಲ. ಇದು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಲೂರು. ಇದು ಬಂದು ನಮಗೆ ನಮ್ಮ ತೋಟದಿಂದ ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ ಇರೋದು. ಸೊ ನಮಗೇನಾದರೂ ಅರ್ಜೆಂಟ್ ಎಲ್ಲೋ ದೂರ ಹಾಕ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಎತ್ಕೊಂಡೋಗಿ ಇಲ್ಲೇ ಪಕ್ಕದಲ್ಲೇ ಹಾಕ್ಕೋಬೋದು. ಇನ್ನು ಇಲ್ಲಿ ನೀವು ನೋಡ್ಬೋದು ನನ್ನ ಲೆಫ್ಟ್ ಸೈಡಲ್ಲಿ ಇರೋದು ನಮ್ಮ ಕೆರೆ ಬಂದು ಅಭಿವೃದ್ಧಿ ಕಾರ್ಯಗಳು ಜೋರಾಗಿ ನಡೀತಾ ಇದೆ. ಏನಪ್ಪ ಅಭಿವೃದ್ಧಿ ಕಾರ್ಯಗಳು ಅಂತ ಹೇಳಿದ್ರೆ, ಈಗ ಸುತ್ತು ಒಂದು ಫೆನ್ಸಿಂಗ್ ಅನ್ನೋದಾಕಿ ಒಳಗಡೆ ವಾಕಿಂಗ್ ಟ್ರ್ಯಾಕ್ ಮಾಡಿ ಜನಗಳನ್ನ ಬೆಳಗ್ಗೆ ಸಾಯಂಕಾಲ ಎದ್ದು ಓಡಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಸೊ ಈ ಒಂದು ಮೆಟರ್ನ ಮಾಡ್ತಿದ್ದಾರೆ. ಇನ್ನು ಈ ಕಡೆ ನಮ್ಮ ತೋಟಗಳಿಗೆ ಹೋಗೋದಕ್ಕೂ ಅಷ್ಟೇ ಕೆರೆನಲ್ಲೇ ಇರೋದು ದಾರಿ. ಸೊ ಸದ್ಯಕ್ಕೆ ಇವಾಗ ಇಷ್ಟು ಮಾತ್ರ ಎಲ್ಲ ಲೆವೆಲ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಖುಷಿಯಾಗಿದ್ದರೆ ನಮಗೆ ದಾರಿ ಅಂತ ಹೇಳ್ಬಿಟ್ಟು. ಬಟ್ ಇದು ಬಂದು ಕೆರೆಗೆ ಸೇರಿಸ್ಬಿಟ್ಟು ಇದರಲ್ಲಿ ವಾಕಿಂಗ್ ಟ್ರ್ಯಾಕ್ ಮಾಡಾಕ್ತಾರಂತೆ. ಸೊ ನಮಗೆ ದಾರಿ ಇದಾಯ್ತು ಅಂತ ಹೇಳಿದ್ರೆ ಇಲ್ಲ. ಅದಕ್ಕಂತಲೇ ಇವತ್ತೇನು ಮಾಡಿದ್ದಾರೆ, ನಮ್ಮ ಶಾಸಕರ ಹತ್ರ ಹೋಗಿ ಒಂದು ಮನವಿ ಸಲ್ಲಿಸೋದಕ್ಕೆ ಹೋಗಿರ್ತಾರೆ. ನಮ್ಮ ರೈತರೆಲ್ಲ ಸೇರಿಕೊಂಡು, ನಮ್ಮ ಕಡೆ ಇರೋ ರೈತರೆಲ್ಲ, ನಮ್ಮ ತಂದೆಯವರು ಹೋಗಿದ್ದಾರೆ. ನಾನು ಹೋಗಲಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ನೀರುಗಳು ಬಿಡೋದಿತ್ತು, ಅದಕ್ಕೆ ನಾನು ಹೋಗಲಿಲ್ಲ ಇವತ್ತು. ಸೊ ಇವಾಗ ಏನಾದರೂ ಈ ದಾರಿನ ಮುಚ್ಚಿದ್ರಂದರೆ ನಮ್ಮ ತೋಟಗಳಲ್ಲೇ ಸ್ವಲ್ಪ ದಾರಿ ಬಿಟ್ಕೊಂಡು ದಾರಿನ ಗಟ್ಟಿ ಮಾಡ್ಕೊಬೇಕು. ಇನ್ನು ಬೆಳಗ್ಗೆ ನಾನು ಬರೋ ಪಾಟ್ಗೆ 8:45 ಆಗಿತ್ತು. ನಾನು ನೋಡೋದಾದರೆ ಅಷ್ಟೊತ್ತಿಗೆ ಯಾರೋ ಕ್ಯಾರೆಟ್ ಹಾಕ್ಕೊಂಡು ಬಂದುಬಿಟ್ಟಿದ್ರು. ಸೊ ಆಲ್ರೆಡಿ ಕ್ಯಾರೆಟ್ ವಾಷಿಂಗ್ ನಡೀತಾನೆ ಇತ್ತು. ಅಂದಂಗೆ ಇದು ನಮ್ಮದೆಲ್ಲ ಮಿಷಿನು, ಇದು ನಮ್ಮ ಚಿಕ್ಕಪ್ಪ ಅವ್ರದ್ದು. ಸೊ ಅವ್ರದ್ದು ಕ್ಯಾರೆಟ್ ವಾಷಿಂಗ್ ನಡೀತಾ ಇದೆ ಯಾರ್ದೋ ಒಬ್ಬದ್ದು. ಇದೆಲ್ಲ ಆದಮೇಲೆ ಇನ್ನು ನಮ್ಮ ತೋಟಕ್ಕೆ ಎಂಟ್ರಿ ಆಯಿತು. ಎಂಟ್ರಿ ಆಗಿದ ತಕ್ಷಣ ಫಸ್ಟ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ದಾಸವಾಳ ಗಿಡ ಇದೆ ಒಂದು, ಅದರಲ್ಲಿ ಹೂವು ಬಿಟ್ಟಿದ್ರೆ ಶಿಸ್ತಾಗಿ ಒಂದು ಹೂವು ತಗೊಂಡೋಗಿ ಲಕ್ಷ್ಮೀ ಫೋಟೋಗೆ ಒಂದು ಇಟ್ಬಿಡಬೇಕು. ನಮ್ಮ ತೋಟದಲ್ಲಿ ಒಂದು ಫೋಟೋ ಇದೆ. ಸೊ ಬೆಳಗಿನ ಕಾರ್ಯವಾಗಿ ಅದನ್ನು ಮಾಡೋದು ಉತ್ತಮ ಅಲ್ಲ. ಸೊ ಅದಕ್ಕೊಂದು ಹೂವು ತಗೊಂಡೋಗಿ ಫೋಟೋಗೆ ಮಡಗಿದ್ದಾಯಿತು. ಇದಾದಮೇಲೆ ಇನ್ನು ಫಸ್ಟ್ ನೋಡಬೇಕಾಗಿರೋದು ಏನು, ಬೆಳೆನ. ಬಂದಿದ್ದ ತಕ್ಷಣ ತೋಟಕ್ಕೆ ಲಕ್ಷಣವಾಗಿ ಹೋಗಿ ಬೆಳೆನ ನೋಡಬೇಕು. ಇನ್ನು ಸೂರ್ಯನು ಮೇಲೆ ಬಂದವನೇ ಇಷ್ಟೊತ್ತಿಗೆ ಬಂದಿದೆಯಾ ಅಂತ ಬೆಳೆಗಳು ಕ್ಯಾಕರಿಸಿ ಮುಖದ ಮೇಲೆ ಉಗಿತಾಯಿತ್ತು. 9 ಗಂಟೆ ಆಗ್ತಾ ಬಂದೈತೆ, ಇಷ್ಟೊತ್ತಿಗೆ ಬಂದಿದೆಯಾ ಅಂತ. ಇನ್ನು ಫಸ್ಟ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಬಂದಿದ್ದ ತಕ್ಷಣ ನಾವು ಹಾಕಿರೋಂಥ ಬೆಳೆಗೆ ಒಂದು ನಮಸ್ಕಾರ ಮಾಡಬೇಕಾಗಿರೋದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಯಾಕಂದರೆ ಅದರಿಂದನೇ ನಾವು, ಅದಿಲ್ಲದೆ ನಾವಿಲ್ಲ ಅಷ್ಟೇ. ಆದಾಯನೂ ಅದರಿಂದನೇ, ಎಲ್ಲ ಅದರಿಂದನೇ. ಸರಿ, ಇನ್ನು ನೀರು ಹಾಯಿಸಿ 3 ದಿನ ಆಗಿತ್ತು. ನೀರು ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದೆ. ತೇವಾಂಶ ಸ್ವಲ್ಪ ಕಡಿಮೆನೇ ಇತ್ತು. ಇನ್ನೇನು ಇನ್ನೊಂದು 4-5 ದಿನದಲ್ಲಿ ಹಾರ್ವೆಸ್ಟ್ ಅಂದರೆ ಅಗಿಬೇಕು. ಬಟ್ ರೇಟ್ ನೋಡೋದಾದರೆ ₹5 ಇಳಿಸಾಕಿದ್ದಾರೆ ಕಂಪ್ನಿನಲ್ಲಿ. ₹42 ಆ ಥರ ಇದ್ದಿದ್ದು ರೇಟು ಇವಾಗ ₹35-37 ಬಂದು ನಿಂತಿದೆ. ನಂದು ಆಗಿ ಅಷ್ಟರಲ್ಲಿ ಏನಾಗುತ್ತೋ ನೋಡೋಣ. ಅದೆಲ್ಲ ದೈವನೂ ಇಚ್ಛೆ, ಅದೇನೋ ದೇವ್ರಿಗೆ ಬಿಟ್ಟಿರೋದು. ಎಷ್ಟು ಕೊಟ್ಟರೆ ಅಷ್ಟು ನಾವು ತಗೊಬೇಕು. ಅದಕ್ಕೆ ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನೋಡೋಣ ಏನೇನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ನೋಡಿದೆ. ವಾಲ್ವುಗಳು ಯಾವ ಕಡೆಗೆ ತಿರುವಾಯ್ತೋ ಇಲ್ಲ ಅಂತ ನೋಡ್ಕೊಂಡೆ. ಸೊ ಆಮೇಲೆ ನಮ್ಮದು ಇನ್ನೂ ಒಂದು ಬೆಳೆ ಉಂಟಲ್ಲ, ಅದಕ್ಕೆ ಒಂದು ನಮಸ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದೆ. ಅದೇ ಹೀರೆಕಾಯಿ ಬೆಳೆ ಅಂತೂ ಪಾಪ ಈ ಕೋಲ್ಡ್ಗಂತೂ ಸಿಕ್ಕಾಪಟ್ಟೆ ಹಿಂಸೆ ಬಿದ್ದು ನಿಧಾನಕ್ಕೆ ಬೆಳವಣಿಗೆ ಆಯಿತು. ಸೊ ಇದರಲ್ಲಿ ನಾನು ದುಡ್ಡು ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಅಟ್ಲೀಸ್ಟು ಹಾಕಿರೋ ಬಂಡವಾಳ ಅಂತೂ ಗ್ಯಾರಂಟಿ ತೆಗಿತೀನಿ. ಅದಕ್ಕೊಂದು ನಮಸ್ಕಾರ ಹಾಕ್ಕೊಂಡು ನೋಡೋಣ ಪಿಂದೆಗಳೆಲ್ಲ ಯಾವ ರೀತಿ ಇದೆ ಅಂತ ನೋಡೋದಾದರೆ, ಪಿಂದೆಗಳೆಲ್ಲ ತುಂಬಾ ಎಲ್ಲ ಊಸೋಗೈತೆ ಅಂತ ಹೇಳಿದ್ರೆ ಸುಮ್ಮನೆ ಒಂದಷ್ಟು ಉದ್ದ ಆಗಿ ಒಣಕೊಂಬಿಟ್ಟೈತೆ. ಇದನ್ನು ನೋಡಿದ್ರೆ ಹೊಟ್ಟೆ ಉರಿತದೆ. ಹೊಟ್ಟೆ ಊರಿನೋ ನಮ್ಮ ಮಕ್ಕಳು ಥರನೇ ಅಲ್ಲ ಇದು. ಹೆಂಗೋ ಹುಟ್ಟವೆ, ಫಲ ಕೊಡ್ತಾವೋ ಇಲ್ಲೋ ಗೊತ್ತಿಲ್ಲ. ಆದ್ರೂ ಸಾಕಬೇಕು, ಮಾಡಬೇಕು. ನೋಡಿಕೊಂಡು ಈ ಕಡೆ ನೋಡಿದ್ರೆ ನಮ್ಮ ಚಿಕ್ಕಪ್ಪ ಅವ್ರ ತೋಟದಲ್ಲಿ ಹೂಕೋಸು ಹೊಡಿತಾ ಇದ್ದಾರೆ.
ಹೂಕೋಸು ಒಂದು ಇವಾಗ ರೇಟ್ಗಳು ಚೆನ್ನಾಗೇ ಇದೆ ಸ್ನೇಹಿತರೆ. ಒಂದು 22 ರೂಪಾಯಿ ಏನೋ ಇದೆ ಕಂಪ್ನಿನಲ್ಲಿ. ಏನಪ್ಪ ಅಂದ್ರೆ ಹೂಕೋಸು ಎಷ್ಟು ಚೆನ್ನಾಗಾಯಿತು ಅದ್ರ ಸುತ್ತ ಇರೋ ಸೊಪ್ಪು ಅಷ್ಟೇ ಚೆನ್ನಾಗಿರ್ಬೇಕು, ಅವಾಗಲೇ ಅದಕ್ಕೆ ಮರ್ಯಾದೆ. ನಾವು ಹೂಕೋಸು ಚೆನ್ನಾಗಿದ್ದು ಏನಾದರೂ ಸುರುಗಿರ್ಗೆ ಹೊಡೆದ್ಬಿಟ್ಟಿದ್ರೆ ಅದಕ್ಕೆ ಮರ್ಯಾದೆ ಇರೋದಿಲ್ಲ. ಹೂವು ಮಾತ್ರ ಕ್ವಾಲಿಟಿ ತುಂಬಾ ಚೆನ್ನಾಗಿತ್ತು, ಅದಕ್ಕೆ ರೇಟು 22 ರೂಪಾಯಿ ಅಂತ ಹೇಳ್ದೆ. ಸೊ ಯಾವುದೋ ಈ ಆರ್ಡ್ರ್ ಒಂದು 340 ಹೂವು ಇದೆ ಅಂತ ಹೇಳಿದ್ರು, ಹೊಡಿತಾ ಇದ್ದಾರೆ ಸದ್ಯಕ್ಕೆ. ನೋಡ್ರಿ ಈ ಥರ ಐತೆ ಹೂಕೋಸು. ಸೊ ಬಂದಿದ್ದ ತಕ್ಷಣ ಇದೆಲ್ಲ ಮುಗೀತು. ಇನ್ನು ವಾಲ್ವುಗಳ ಕಡೆ ನಮ್ಮ ನಡೆ ಅಂತ ಹೇಳ್ಬಿಟ್ಟು ಹೋಗಿ ವಾಲ್ವು ಕ್ಯಾರೆಟ್ ಕಡೆ ತಿರುವುದೆ, ಹೀರೆಕಾಯಿ ಕಡೆ ಬಂದ್ ಮಾಡಿದೆ. ಸೊ ಬಾವಿನಲ್ಲಿ ನೀರು ಎಷ್ಟಿದೆ ಅಂತ ನೋಡಬೇಕಲ್ವ. ನಮ್ಮದು ಬಂದು ಬಾವಿ ಸ್ನೇಹಿತರೆ, ಕೃಷಿ ಹೊಂಡ ಇಲ್ಲ. ಸೊ ರಾತ್ರಿ ಎಲ್ಲ ಇದ್ರಿಗೆ ಓಡ್ತದೆ ನೋಡಿರಿ. ನಮ್ಮದು ನೀರು ಅಷ್ಟೇ ಬರೋದು, 1 ಇಂಚ್ ಬರ್ತದೆ. ಅದ್ರಾಗೆ ನಾವು ಕೃಷಿ ಮಾಡೋದು. ಸೊ ರಾತ್ರಿ ಎಲ್ಲ ಲೋಡ್ ಆಗ್ತದೆ. ಲೋಡ್ ಆಗಿದ್ದನ್ನು ನಾವು ಬೆಳಗ್ಗೆ ತೋಟಗಳಿಗೆ ಬಿಡ್ತೀರಿ. ಇನ್ನು ಇದು ಬಾವಿ ಹತ್ರ ಇರೋ ರಿಟರ್ನ್ ವಾಲ್ವು ಒಂದೇ ಸಲ ಪ್ರೆಜರ್ ಆಗಿ ಬಿಡ್ತದೆ ಅಂತ ಫಸ್ಟು ಬಾವಿಗೆ ಸ್ವಲ್ಪ ಲೂಸ್ ಮಾಡಿ ಬಿಟ್ಬಿಟ್ಟು, ಅದಾದ ನಂತರ ನಮ್ಮ ಮೋಟರನ್ನು ಚಾಲೂ ಮಾಡಬೇಕು. ಚಾಲೂ ಮಾಡೋದಕ್ಕೆ ಮೊದಲು ಒಂದು ನಮಸ್ಕಾರ ಹಾಕೊಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಏನೋ ಕಂಪ್ಲೇಂಟ್ ಇಲ್ದಿರೋ ಓಡು ಅಂತ ಹೇಳ್ಬಿಟ್ಟು. ಅದಾದ ಮೇಲೆ ಸ್ವಿಚ್ ಆನ್ ಮಾಡಿದ್ದಾದ ಮೇಲೆ ನೀರು ಚಾಲು ಆಯಿತು. ನೀರು ಚಾಲು ಆದ ಮೇಲೆ ಶಿಸ್ತಾಗಿ ನಮ್ಮ ತೋಟಕ್ಕೆ ಎಷ್ಟು ಬೇಕು ಅಷ್ಟು ಪ್ರೆಷರಲ್ಲಿ ನೀರನ್ನ ಬಂದು ಮಾಡಿ ಬಿಡಬೇಕು. ಸೊ ಅದನ್ನು ಫಸ್ಟು ಇವಾಗ ಮಾಡ್ತೀನಿ. ನೋಡ್ತಿರ್ಬೋದು ಈ ಥರ ಇದೆ. ರಿಟರ್ನ್ ವಾಲ್ವ್ ಬಾವಿಗೆ ಹೋಗ್ತಾ ಇದೆ ನೀರು. ಇವಾಗ ಇದನ್ನು ಬಂದ್ ಮಾಡಿದ ತಕ್ಷಣ ಎಲ್ಲಿಗೆ ಬರುತ್ತೆ ನೀರು? ಕ್ಯಾರೆಟ್ಗೆ ಬರುತ್ತೆ. ಕ್ಯಾರೆಟಲ್ಲಿ ನೀರು ಹರಿಯೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ನೋಡ್ತಾ ಇರ್ಬೋದು ಸ್ಪ್ರಿಂಕ್ಲರ್ಗಳು ಬರೋ ಅಂತ ತಿರುಗ್ತಾ ಇದೆ. ತಿರುಗಲಿ 1 ಅವರು ಚೆನ್ನಾಗಿ ನೆನೆಸ್ಬಿಟ್ರೆ ತಿರ್ಗಾ ಇನ್ನು 3-4 ದಿನ ಬಿಡೋಂಗಿಲ್ಲ. ಇನ್ನು 3-4 ದಿನದಲ್ಲಿ ಇದನ್ನು ವ್ಯಾಪಾರ ಮಾಡಿ ನೆಕ್ಸ್ಟು ನೆನೆಸಿದ ತಕ್ಷಣ ಹಂಗೆ ಹಾರ್ವೆಸ್ಟ್ ಮಾಡ್ತಾ ಇರೋದೆ. ಬೆಲೆ ಏನಾಗುತ್ತೋ ನೋಡೋಣ. ಡೌನ್ ಆಗಿದೆ ಇವಾಗ ಸದ್ಯಕ್ಕೆ ಅಲ್ಲ. ಎಷ್ಟಿದ್ರೆ ಅಷ್ಟು ನಮ್ಮದು, ಇನ್ನು ಮಿಕ್ಕಿದ್ದು ದೇವ್ರದ್ದು ಅಂತ ಹೇಳ್ತಾ ಆಮೇಲೆ ನೆಕ್ಸ್ಟು ಏನು ಮಾಡೋದು, ನೀರೆಲ್ಲ ಹರಿಸಿದ್ದಾದ್ಮೇಲೆ ಶಿಸ್ತಾಗಿ ಹೀರೆ ಗಿಡಕ್ಕೂ ನೀರು ಹರಿಸ್ಬೇಕು. ಅದನ್ನು ಹರಿಸಿಬಿಟ್ಟು ನಂತರ ಮುಂದಿನ ಕಾರ್ಯಗಳನ್ನು ಕೈಗೊಳ್ಳಬೇಕು. ಮೊನ್ನೆ ನೀರು ಹರಿಲಿ ಅಂತ ಹೇಳ್ಬಿಟ್ಟು ಡಿಪ್ಪರ್ಗಳನ್ನ ಹಾಕಿದ್ರೆ, ಆ ಡಿಪ್ಪರ್ ಕ್ಯಾಪ್ಗಳನ್ನೆಲ್ಲ ಬಿಚ್ಕೊಂಡು ಹೋಗ್ಬಿಟ್ಟವ್ರೆ. ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾರಲ್ಲ ಒರಿಸ್ಸಾ ಹುಡುಗರು, ಈ ಒರಿಸ್ಸಾ ಕಡೆ ಉತ್ತರಾಖಂಡ್ ಕಡೆ ಇವ್ರು ಮಾಡೋ ಕೆಲಸಗಳು ನೋಡಿ ಈ ಮಕ್ಕಳು. ಇದೊಂದು ತಲೆನೋ ಆಗ್ಬಿಟ್ಟದು ನಮ್ಗೆ. ಯಾರು ನೀನು? ದಾರಿ ತಪ್ಪಿ ಬಂದಿದೀಯಾ? ಹೆಂಗೆ ಬಂದಿದೀಯಾ ಇಲ್ಲಿಗೆ? ಹಾಂ ಓಯ್, ಇಲ್ಲೇ ಇರ್ತೀಯಾ? ಊಟ ರಷ್ಟು ಹಾಕ್ತೀನಿ, ಇರ್ತೀಯಲ್ಲ? ಹಾಂ ಸರಿ, ಓಡಾಡುವಾಗಂದ್ರೆ ಕೂತ್ಕೊಂಡಿದ್ಯಾ? ಎಲ್ಲಿಂದ ಬಂದಿದ್ಯಾ ನೋಡೋಣ. 1-2 ದಿನ ಊಟ ಹಾಕ್ತೀನಿ, ಇರಂಗಿದ್ರೆ ಇರೋ, ಇಲ್ಲ ನಿನ್ನ ಇಷ್ಟ, ಹೋಗು. ಇನ್ನೂ ಊಟ ಹಾಕಿಲ್ಲ, ಏನೂ ಇಲ್ಲ, ಅವಾಗಲೇ ಬಂದು ಹಿಂದ್ಗಡೆ ಓಡಾಡ್ತಾ ಇದೆಯಾ? ಯಾವುದೋ ಜನ್ಮದ ಅನುಬಂಧ ಇದ್ದಂಗೆ ಐತೆ. ನಾನು ವಾಲ್ವು ತಿರೋಣ ಅಂತ ಈ ಕಡೆ ತೋಟ ಸುತ್ತ ಹಾಕೊಂಡು ಹಿಂಗೆ ಬಂದರೆ ನೀನು ಬಂದು ಹಿಂದ್ಗಡೆ ಕೂತ್ಕೊಂಡಿದ್ಯಾ. ಏನು ಸಮಾಚಾರ? ಯಾರು ನೀನು? ಹೇಳು, ಯಾರು ನೀನು? ಹೇಳ. ಹಾಂ ಇರು, ಇನ್ನೂ ಊಟ ಬಂದಿಲ್ಲ, ಮನೆಯಿಂದ ಬರಲಿರ ಅಷ್ಟು ಹಾಕ್ತೀನಿ. ಏನೋ ನಾನೇನೋ ನಾಷ್ಟ ತಿನ್ಕೊಂಬಂದೆ. ನೀನು ಇರೋದು ಗೊತ್ತಿದ್ರೆ ಬಿಸ್ಕೊತ್ ಆದರೂ ತರ್ತಾಯಿದ್ದೆ. ನಾಳೆ ಏನಾದರೂ ಇಲ್ಲೇ ಇದ್ದರೆ ನೀನು ಬಿಸ್ಕೆಟು ಗ್ಯಾರಂಟಿ ನಿನ್ಕ, ಓಕೆನಾ? ಕಚ್ಚಿ ಬಿಡಿಯಾ, ಸುಮ್ಮನೆ ಇರು, ಸ್ಟಾಪ್, ಹೋಗು ಆ ಕಡೆ ಎಲ್ಲಾದ್ರೂ ಓಡಾಡ್ಕೊಂಬೋ. ಸೊ ಈ ನಾಯಿ ಯಾವುದು ಅಂತ ನನಗೂ ಗೊತ್ತಿಲ್ಲ. ಬೆಳಿಗ್ಗೆ ಬರೋಸಲ್ಲಿ ತೋಟ ಹತ್ರ ಅಡ್ಡಾಡ್ಕೊಂಡಿತ್ತು. ಸೊ ಇರಲಿ, ನಮಗೇನೋ ಅದು ಎಲ್ಲಾದರೂ ಓಡಾಡ್ಕೊಂಡಿದ್ರೆ ಎತ್ಕೊಂಡ್ಲಿ, ಅದಕ್ಕೇನೋ ನಾವು ಊಟ ಮಾಡೋವಾಗ 1-2 ತುತ್ತು ಹಾಕಿದ್ರೆ ಅದು ವಿಶ್ವಾಸವಾಗಿರ್ತದೆ. ನೋಡಿ ಬೆಳಗ್ಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಾತಾಡ್ಸಿದ್ದಕ್ಕೆ ಅದು ಹಿಂದೆನೇ ಓಡಾಡ್ಕೊಂಡಿದೆ. ಸೊ ಅದಕ್ಕೆ ಅಟ್ಲೀಸ್ಟ್ ಹೋಗಿ ಒಂದು ಬಿಸ್ಕೆಟ್ ಆದರೂ ತೊಗೊಬಂದು ಹಾಕ್ಬಿಡಬೇಕು. ಸದ್ಯಕ್ಕೆ ನೀರು ಹರಿತದೆ, ನೀರು ಹರಿದಿದ ತಕ್ಷಣ ಆ ಕೆಲಸ ಮಾಡಬೇಕು. ಇಲ್ಲ ಮನೆಯಿಂದ ಅಡುಗೆ ಬಂದರೆ ಒಂದು ಸ್ವಲ್ಪ ಅದರಲ್ಲೇ ಹಾಕ್ಬಿಡ್ಬೇಕು ಸ್ನೇಹಿತರೆ. ಇನ್ನು ಪಕ್ಕದ ತೋಟದಲ್ಲಿ ಬಂದು ಕ್ಯಾರೆಟ್ ಚೆಲ್ಲಿದ್ರು. ಕ್ಯಾರೆಟ್ ಜರ್ಮಿನೇಷನ್ ಅಂತೂ ಈಗ ಮಂಜು ಕಾಲದಲ್ಲಿ ಹೇಳ್ಬೇಕಾ, ಸಖತ್ತಾಗಿ ಮೊಳ್ತೈತೆ ಒತ್ತಾಗಿ. ಸೊ ಈ ಥರ ಮೊಳ್ತರೆ ಖಂಡಿತವಾಗಿ ಒಂದು ಉತ್ತಮವಾದ ಇಳುವರಿ ಸಿಗ್ತದೆ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ತುಂಬ ಹತ್ತಿರ ಚೆನ್ನಾಗಿ ಮೊಳ್ತಿದೆ. ಅದರಲ್ಲೆಲ್ಲ ಒತ್ತು ಕೀಳಬೇಕು. ಮತ್ತು ಅದಾದಮೇಲೆ ಹೀರೆ ಗಿಡಕ್ಕೆ ನಾನು ನೀರು ಬಿಡಬೇಕು. ಸ್ಪ್ರಿಂಕ್ಲರ್ಗೆ ಬಿಡಬೇಕಾದ್ರೆ ಯಾವುದೇ ರೀತಿಯಾದ ಫಿಲ್ಟ್ರ್ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದರಲ್ಲಿ ಹೋಲ್ಸ್ ದೊಡ್ಡದಾಗಿರ್ತದೆ. ಇನ್ನು ಹೀರೆ ಗಿಡಕ್ಕೆ ಬಿಡಬೇಕಂತ ಹೇಳಿದ್ರೆ ಲ್ಯಾಟ್ರಲ್ಗಳಿಗೆ ನೋಡಿ ಡ್ರಿಪ್ಪಲ್ಲಿ ಯಾವ ರೀತಿ ಬ್ಲಾಕೇಜ್ ಬರುತ್ತೆ ಅಂತ. ಫಿಲ್ಟ್ರ್ ಇಲ್ಲ ಅಂತ ಹೇಳಿದ್ರೆ ಒಂದು ಬೆಳೆಗೆಲ್ಲ ಬ್ಲ್ಯಾಕ್ ಆಗೋಗ್ಬಿಡ್ತದೆ ಅಷ್ಟೇ. ಇನ್ನು ಅದನ್ನು ಎತ್ಕೊಂಡೋಗಿ ನೀಟಾಗಿ ಎಲ್ಲ ತೊಳಿಬೇಕು. ತೊಳೆದಿದ್ದಾದಮೇಲೆ ಶಿಸ್ತಾಗಿ ಮತ್ತೆ ತಗೋವಲ್ದು ಹಾಕಬೇಕು ಸ್ನೇಹಿತರೆ. ಇಲ್ಲ ಅಂತ ಹೇಳಿದ್ರೆ ಡ್ರಿಪ್ಗಳೆಲ್ಲ ಕಥಮ್ ಟಾಟಾ ಬಾಯ್ ಅಂದ್ಬಿಡ್ತವೆ. ಸೊ ತೊಳೆದ್ಮೇಲೆ ಈ ರೀತಿ ತಣಮಿಣ ಅಂತ ಮಿಂಚ್ತಾ ಇತ್ತು. ಅದಕ್ಕಂತಲೇ ಅದನ್ನು ತಗಲಾಕ್ಬಿಟ್ಟು ಶಿಸ್ತಾಗಿ ಕ್ಯಾಪ್ ಹಾಕಿ ನಂತರ ಫಿಟ್ಟಿಂಗ್ ಹಾಕಿದೆ. ಇನ್ನು ಇದಾದಮೇಲೆ ಹೀರೆ ಗಿಡಕ್ಕೆ ಒಂದು ಅರ್ಧ ಗಂಟೆಯಿಂದ 3/4 ಗಂಟೆ ಬಿಡಬೇಕು. ಯಾಕಂದರೆ ಅದಕ್ಕೂ ನೆನ್ನೆ ಬಿಟ್ಟಿರಲಿಲ್ಲ. ಸೊ ಅಷ್ಟು ಮಾತ್ರ ನೀರು ಬಿಟ್ಬಿಟ್ರೆ ಸಾಕು, ಹರ್ಕಂತದೆ. ಇನ್ನು ಇದು ಅರ್ಧ ಎಕರೆ ಬೇರೆ ಇರೋ ಕಾರಣಕ್ಕೆ 2 ವಾಲ್ವ್ ಸಿಸ್ಟಮ್ ಇಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಕರಿತೈತೆ. ಇವಾಗ ಅದನ್ನು ಮೇಲಕ್ಕೆ ತಿರುಗಿದ್ರೆ ಹೀರೆಕಾಯಿಗೆ ಓದ್ತದೆ.
ಹೀರೆಕಾಯಿಗೆ ಹೋಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲೇ ಇರೋಂಗಿಲ್ಲ, ಹೋಗಿ ಮುಂದ್ಗಡೆ ನೋಡಬೇಕು ಯಾವ ವಾಲು ಓಪನಲ್ಲಿದೆ ಯಾವ ವಾಲು ಬಂದಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂತ ಹೇಳಿದ್ರೆ ಅವರು ಹೂಕೋಸ್ ಕಡೆಗೆ ತಿರುವಿದ್ರು ನಮ್ಮ ಚಿಕ್ಕಪ್ಪ ಅವ್ರ ತೋಟದ ಕಡೆಗೆ. ಸೊ ಅದನ್ನೆಲ್ಲ ಬಂದ್ ಮಾಡಿ ನಮ್ಮದಕ್ಕೆ ನೀರನ್ನು ಬಿಟ್ಟು ಆಮೇಲೆ ಈ ಕಡೆ ತೋಟದಲ್ಲಿ ನೋಡೋದಾದರೆ ವೀಡ್ ಮ್ಯಾಟು ತಂದಿದ್ರು. ಯಾವುದಕ್ಕೆ? ಸೇವಂತಿಗೆ ಬೆಳೆ ಹಾಕಿದ್ದಾರೆ, ಅದರಲ್ಲಿ ವೀಡ್ ಮ್ಯಾಟ್ ಇವತ್ತು ಹಾಕ್ತಾರೆ. ಆದರೆ ಅದರದ್ದು ವಿಡಿಯೋ ಒಂದು ಕಂಪ್ಲೀಟಾಗಿ ಮಾಡಿ ನಿಮಗೆ ಕೊಡ್ತೀನಿ. ಸೊ ಇದಾಗಿತ್ತು ನನ್ನ ಬೆಳಗಿನ ಕೆಲಸ. ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ಸೊ ಏನಾದರೂ ಇಷ್ಟ ಆಗಿದ್ರೆ ಇದು ವಿಡಿಯೋ ದಯವಿಟ್ಟು ಏನು ಮಾಡಬೇಕು ಅಂತ ಹೇಳ್ತೀನಿ. ಸೊ ವಿಡಿಯೋ ನಿಮಗೆ ಸ್ವಲ್ಪ ಲ್ಯಾಗ್ ಅನಿಸಿರ್ಬೋದು. ನಂದು ಮೊದಲ ಪ್ರಯತ್ನ ಈ ಥರ ಒಂದು ವ್ಲಾಗ್ ಥರ ಮಾಡಬೇಕಂತ. ಯಾಕಂತ ಹೇಳಿದ್ರೆ ಈ ನಡುವೆ ಯಾರು ವಿಡಿಯೋಗಳು ನೋಡ್ತಾ ಇಲ್ಲ, ಅದಕ್ಕೋಸ್ಕರ ಇದನ್ನು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೀನಿ. ಸೊ ಸಕ್ಸಸ್ ಆಗುತ್ತೋ ಬಿಡುತ್ತೋ ಅದೆಲ್ಲ ನಿಮ್ಮ ಕೈಯಲ್ಲಿದೆ. ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಕೊಟ್ಟರೆ ಇದೇ ಥರ ವಿಡಿಯೋಗಳು ಮುಂದೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.